ಜಗದೀಶ್ ಅಂದ್ರೆ ನಮ್ಮವರು. ನಿಮಗೇನಾಗಬೇಕು? ಅವರು ಒಂದು ರೀತಿಯ ಸಂಬಂಧಿಕರಾಗಬೇಕು. ಸಂಬಂಧಿಕರೇ ಅಂದುಕೊಳ್ಳಿ. ನೀವು ಬಂದಿದ್ದು ಒಂದು ರೀತಿಯಲ್ಲಿ ಲಾಭವೇ ಆಯ್ತು. ನನ್ನ ಗಂಡ ನನ್ನ ಜೊತೆ ಇಲ್ಲದೆ ದೂರ ಹೋಗಿದ್ದಾನೆ. ನೀವು ಬಂದಿದ್ದು ಈಗ ಉಪಯೋಗವೇ ಆಯ್ತು, ಒಳ್ಳೇದೇ ಆಯ್ತು ನನಗೆ. ಅಂದರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಏನಂದ್ರೆ, ದಾರಿ ಬಿಟ್ಟು ಹೋಗಿದೆ ಅಂದ ಹಾಗೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ಜಗನ್ನಾಥ್ ಅಂತ. ಜಗನ್ನಾಥ್. ಉಪಯೋಗ ಆಗುವವರೆಗೂ ಹುಟ್ಟಿಸಿಷ್ಟೇ ಆಗ್ಲೇಬೇಕಲ್ವೇ? ಅಂದಾಗೆ ನನ್ನ ಹೆಸರು ಕೇಳಿಲ್ಲಲ್ವಾ? ನನ್ನ ಹೆಸರು ಜಾನಕಿ ಅಂತ ಹೇಳಿ. ಮಿಸಸ್ ಜಾನಕಿ, ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡ್ ಕೂಡ ಇಲ್ಲಿ ಇರಲಿಕ್ಕೆ ನನಗೆ ಮನಸ್ಸಿಲ್ಲ. ನಿಮಗೂ ನಿಮ್ಮ ಉಪಚಾರಕ್ಕೂ ಗುಡ್ ಬೈ. ಸ್ವಲ್ಪ ನಿಲ್ತೀರಾ? ಅವರು ಬಂದ್ರೆ ಏನಂತ ಹೇಳಿ? ಜಗನ್ನಾಥ್ ಬಂದಿದ್ದ ಅಂತ ಹೇಳಿ. ಯಾವ ಜಗನ್ನಾಥ್ ಅಂದ್ರೆ? ನಿಮ್ಮ ತಂಗಿ ಸುಮಿತ್ರಾಳ ಕೈ ಹಿಡಿಯುವ ವರಮಹಾಶಯ ಅಂತ ಹೇಳಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ತೀರಾ? ಸುಮಂತ್ ಸೋಗಲಾಡಿ ಕೈ ಹಿಡುವ ಗಂಡು ಇವನು. ರೀ, ನನ್ನಿಂದ ಏನಾದ್ರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಕಾಫಿ ಕುಡಿದು ಹೋಗ್ರಿ. ಅಗ್ನಿ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಪ್ತಪದಿಯನ್ನು ಕುಡಿದು ಹೆತ್ತವರ ಸಾಕ್ಷಿಯಾಗಿ ಕೈ ಹಿಡಿದು ಕಾಪಾಡುತ್ತೇನೆ ಎಂದು ಪ್ರಮಾಣ ಮಾಡಿದ ಪತಿಗೆ ವಂಚಿಸಿ, ಪತಿ ಇಲ್ಲದ ಸಮಯದಲ್ಲಿ ಸಂಬಂಧಿಕರಲ್ಲದವರ ಕೂಡ ಅನೈತಿಕ ಸಂಬಂಧ ಹೊಂದಿ ಪತಿ ಪತ್ನಿಯರ ಸಂಬಂಧಕ್ಕೆ ಕೊಡಲಿಯ ಪೆಟ್ಟನ್ನು ಕೊಟ್ಟು ಹದಿ ಬದಿಯ ಧರ್ಮವನ್ನೇ ಕಡಿದು ಹಾಕುವ ನಂತಹವಳ ಮನೆಯ ಕಾಫಿ ಕುಡಿಯುವುದೆಂದರೆ ಅದು ನನಗೆ ವಿಷಕ್ಕೆ ಸಮಾನ. ಜಾನಕಿ, ವಿಷಕ್ಕೆ ಸಮಾನ. ಹೆಣ್ಣು ಬಂದಾಗ ಕಣ್ಣು ಮುಚ್ಚುವುದು ತರವಲ್ಲ. ಹೆಣ್ಣು ತಾನಾಗೆ ಬಯಸಿದ್ದು ನೀವು ಒಪ್ಪುವುದು ತರವಲ್ಲ. ಗಂಡ ನಿಲ್ಲದಿದ್ದಾಗ ಕಂಡವರ ಜೊತೆ ಕಣ್ಣ ಮುಚ್ಚಾಡುವುದು ಹೆಣ್ಣಿಗೂ ತರವಲ್ಲ. ತಾಳಿ ಕಟ್ಟಿದ ಗಂಡ ಪ್ರಪಂಚದಲ್ಲಿ ಬದುಕುಳಿದು ಒಂದಲ್ಲ 16 ವರ್ಷದಿನವಿರಲಿ ಅವನಿಗಾಗಿ ಕಾದು ಅವನ ಜೊತೆಗೂಡಿ ಬಾಳುವವಳೇ ನಿಜವಾದ ಗಣತಿ. ಅವಳೇ ಈ ಭಾರತದ ಆರ್ಯ ನಾರಿ. ನಾರಿ ಅಲ್ಲ, ನಾರಿಯ ರೂಪದಲ್ಲಿರುವ ಹೆಮ್ಮಾರಿ ನೀನು. ನೀವೇನಾದ್ರೂ ಮಾತಾಡ್ರಿ, ನಾನು ಬಯಸೋದು ಒಂದನ್ನೇ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ರಾಕ್ಷಸಿ. ಹೆಣ್ಣಲ್ಲ, ರಾಕ್ಷಸಿ ಅಲ್ಲ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಶರಣರು ಚಂದಕ್ಕೆ ಹೇಳಿದರು. ನಿನಗೆ ನಾನೇ ಇನ್ನೊಬ್ಬ ಮತ್ತೊಬ್ಬ ಮಗನೊಬ್ಬ ಹೆತ್ತ ಮಗನ ಕೂಡ ಅನೈತಿಕ ಸಂಬಂಧವನ್ನು ಈ ಸಮಾಜಕ್ಕೆ ಹೆಣ್ಣು ಸಮಾಜಕ್ಕೆ ಮಾದರಿಯಾಗಿರಬೇಕೇ ವಿನಃ ನಿನ್ನಂತೆ ಹಾದರಿಯಾಗಿರಬಾರದು. ಈ ಸಮಾಜದ ಪರಿಸರವನ್ನು ವಿನಾಶದತ್ತ ಕೊಂಡೊಯ್ಯುವ ನಿನ್ನಂತಹ ಹೊಯ್ಮಾಲಿಯರ ಅವಶ್ಯಕತೆ ನನಗೂ ಇಲ್ಲ, ಈ ಸಮಾಜಕ್ಕೂ ಇಲ್ಲ. ಅಂದರೆ ನಿಮ್ಮ ಮಾತಿನ ತೀರ್ಮಾನ? ನಿನ್ನ ಕೆಲಸಕ್ಕೆ ಬೇರೆ ಯಾರನ್ನಾದರೂ ನೋಡಿಕೊ. ಈ ವಿಷಯದಲ್ಲಿ ನಿಮಗೆ ಇನ್ನು ಹೆಚ್ಚು ಹೇಳಲಾರೆ. ನೀನು ಮಾನವನೇ ಅಲ್ಲ, ಮಾನವ ರೂಪದಲ್ಲಿರುವ ಪಶುಗಳ ವರ್ತನೆ ನನಗೆ ಹಿಡಿಸುತ್ತೆ. ನನ್ನದು ಒಂದೇ ಮಾತು, ಒಂದೇ ರೀತಿ.
ನಿನ್ನಂತ ಬಂಡ ಚಂಡನ ಗಂಡನನ್ನು ನಾನು ಮಾತ್ರ ನಿನ್ನನ್ನು ಮಾತನಾಡಿಸಿದ್ದು. ಗಂಧವ ಸ್ಥಾನಮಾನ ನಿನ್ನಂತಹ ಅಂದನಿಗೆ ಹೇಗೆ ಗೊತ್ತಾಗಬೇಕು? ಕತ್ತೆಗೇನು ಗೊತ್ತು ಕಸ್ತೂರಿಯ ವಾಸನೆ, ಸೂರ್ಯಗೇನು ಗೊತ್ತು ಕರೆದು ತರದ ಕನತೆ. ಹೆಚ್ಚಿಗೆ ಮಾತನಾಡಬೇಡ, ಹೋಗಲೇ. ಹೋಗಲಿಕ್ಕೆ ಬಂದಿರೋದು, ಇಲ್ಲಿರಲಿಕ್ಕಲ್ಲ. ಹಲೋ, ನಿನ್ನ ಪತಿಯ ಸ್ಥಾನದಲ್ಲಿ ನಾನೇ ಇದ್ದಿದ್ದರೆ ನಿನ್ನ ಅನ್ನ ತಿನ್ನುತ್ತಿದ್ದೆ ಗೊತ್ತೇ. ಏ ದುರಾತ್ಮ, ಯಾರಿಗೆ ಬಿಟ್ಟಿದ್ದು ಈ ಕಾಮದ ಲೋಕ? ನಿಮ್ಮಂತರಿಗೆ ಹೆಣ್ಣು ಹೊಸದೆ ಕಲಿಸಿದ ಪಾಠ ಇದೇ ಜಗದೀಶನ ಹೃದಯ ತ್ರಾವಕ ನೋಡಿ. ನಿನ್ನಂತವರಿಂದ ಕಲಿತುಕೊಳ್ಳಬೇಕಾಗಿಲ್ಲ ಉತ್ತಮ ಪಾಠ. ಹೆಣ್ಣು ಈ ಸಮಾಜ ಮಹಾಭಾರತದ ಕಣ್ಣು. ನವಮಾಸ ಹೆತ್ತು ಹೊತ್ತು ಸಾಕಿ ಸಲಿಸಿದ ನಮ್ಮ ನಿಮ್ಮೆಲ್ಲರ ತಾಯಿಯೂ ತಾಯಿಯ ಗರ್ಭದಿಂದ ಹೊರಬಂದ ನಮ್ಮ ನಿಮ್ಮೆಲ್ಲರಿಗೂ ವಿದ್ಯೆಯ ಕಣ್ಣಾದ ಸರಸ್ವತಿ ದೇವಿಯೂ ಒಂದು. ಈ ಜಗತ್ತಿನಲ್ಲಿ ಸುಖ ಜೋಪಾನ ಏರಲು ಎಲ್ಲ ಹಂತದಲ್ಲಿಯೂ ಪ್ರಮುಖವಾಗಿ ಹೆಣವನ್ನೇ ಕಣ್ತರಿಸುವ ಲಕ್ಷ್ಮೀದೇವಿಯೂ ಒಂದು. ಹೆಚ್ಚೇನು ನಿನ್ನಂತಹ ಕಾಮಾಂಧ ಗೂಬೆಗಳಿಗೆ ಜನ್ಮ ಕೊಟ್ಟ ಎದೆ ಹಾಲು ಉಣಿಸಿ ಗಂಜಿ ಕುಡಿದರೂ ಈ ಮಂದಿಗೆ ಅಂಜಿ ಮರ್ಯಾದೆಯಿಂದ ಬಾಳಲಿ ಎಂದು ಹಾರಸಿ ಭಾರತಾಂಬೆಯಂತಹ ಮುತ್ತೈದೆಯ ಮಡಿಲಿಗೆ ನಮ್ಮನ್ನೆಲ್ಲ ಹಾಕಿ ಸತ್ತು ಹೋದ ನಮ್ಮ ನಿಮ್ಮೆಲ್ಲರ ತಾಯಿಯೂ ಒಂದು. ಈ ಸಕಲ ಜೀವರಾಶಿಗಳಿಗೂ ಅನ್ನ ನೀಡುವ ಈ ಭೂತಾಯಿಯೂ ಒಂದು. ಮಿಸಸ್ ಸಿಸ್ಟರ್ ಜಾನಕಿ ದೇವಿಯವರೇ, ಪರಮೇಶ್ವರನ ಊರಿಗಣ್ಣಿನಂತಿರುವ ಹೆಣ್ಣಿನ ಹಣೆಯ ಸಿಂಧೂರ ಮುತ್ತೈದತನಕ್ಕೆ ಸಂಕೇತ. ಅದನ್ನೇ ಮರೆತು ಪ್ಯಾಶನ್ ಪ್ಯಾಶನ್ ಎಂದು ತಿಳಿದಿರುವ ನಿನ್ನಂತಹ ವೈಮಾನಿಗಳಿಗೆ ಸಮಸ್ತ ಗಂಡು ಜಾತಿಯಿಂದ ಧಿಕ್ಕಾರ ಬರಲಿ. ಕೊರಳಿನಲ್ಲಿ ಕರಿಮಣಿ ಸರ ಒಂದಿರುತ್ತದೆ, ಗೊತ್ತಿರಬೇಕಲ್ಲವೇ? ಕರಿಮಣಿ ಎಂದರೆ ಏನು ಗೊತ್ತು? ಕರಿ ಎಂದರೆ ಆನೆ, ಮಣಿ ಎಂದರೆ ಸರ್ಪದ ತಲೆಯ ಮೇಲೆ ಫಳಫಳನೆ ಹೊಳೆಯುವ ಮುತ್ತು. ಆನೆಯ ಬಲ ಹೊಂದಿರುವ ಆ ಮುತ್ತಿನ ಸರವೇ ಮುತ್ತೈದೆಯರ ಮಾಂಗಲ್ಯ. ಆ ಮಾಂಗಲ್ಯದ ಕಣ್ಣರಳಿಸಿ ನೋಡಿದವನ ಎದೆಗುಂಡಿಗೆನು ಸೀಳುವ ಬಲವಿರುತ್ತದೆ. ಸಿಸ್ಟರ್ ಜಾನಕಿ ದೇವಿಯವರೇ, ಎದೆಗುಂಡಿಗೆನು ಸೀಳುವ ಬಲವಿರುತ್ತದೆ. ಆದರೆ ನೀನು ಕಂಡವರ ಎದೆಗೆ ಮಾಂಗಲ್ಯವನ್ನು ತಾಗಿಸುವ ತಾಕತ್ತು ಹೊಂದಿರುವ ನೀನು ವಿಷದ ಬಾಟಲಿಗೆ ಜೇನುತುಪ್ಪ ಎಂಬ ಅಣೆಪಟ್ಟಿಯನ್ನು ಹಚ್ಚಿ ಮಾರಾಟಕ್ಕಿಟ್ಟ ಕಾಮ ಪಿಶಾಚದ ಶೀಶಲದ ಮತ್ತಿನ್ನೇನು? ಸಾಕು, ಮುಚ್ಚೋ ಬಾಯಿ. ನಿನ್ನ ಬಾಯಿ ಮುಚ್ಚ ಚಾಲೆಂಜ್ ಮಾಡ್ತೇನೆ. Life is a game. Challenge it. Life is a song. Sing it. Life is a struggle. Meet it. Goodbye and good night.